ತಿನ್ಲಿ ಅದು ಅನ್ನೋದಕ್ಕೋಸ್ಕರ ಅದೇ ಥರ ನಾವು ಇದನ್ನು ಸಪ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ಒಂದು ಕಾಡಲ್ಲಿ ಹೋದಾಗ ಒಂದಷ್ಟು ದೊಡ್ಡ ಚಿಕ್ಕ ಮರಿ ಇರೋ ತನಕ ತಾಯಿ ಕಾಪಾಡುತ್ತೆ, ದೊಡ್ಡ ಆದ್ಮೇಲೂ ತಾಯಿನೇ ಕಾಪಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ತಾಯಿ ಆನೆಗೆ, ಯಾಕೆಂದ್ರೆ ಅಷ್ಟರಲ್ಲಿ ಅದು ಇನ್ನೊಂದು ಮರಿ ಹಾಕೋ ಸ್ಟೇಜಿಗೆ ಇರಬಹುದು. ಹಾಗಾಗಿ ಇದ್ರ ಮೇಲೆ ಕೇರ್ ಮಾಡೋಕ್ಕಾಗಲ್ಲ. ಇವೆರಡು ಸಪ್ರೇಟ್ ಮಾಡಿ ಇದೊಂದು ಇಂಡಿಪೆಂಡೆಂಟ್ ಆನೆಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಆ ಪ್ರೊಸೆಸ್ ಮಾಡಿ ಸಪ್ರೇಷನ್ ಮಾಡ್ತಾರೆ. ಅಂದ್ರೆ ಎಷ್ಟು ದಿನಕ್ಕೆ ಹಾಲು ಬಿಡಿಸೋದು ನೀವು? ಅದು 2 ವರ್ಷಕ್ಕೆ ಮೇಡಮ್. 2 ವರ್ಷ ತನಕ ತಾಯಿ ಜೊತೆನೇ ಇರುತ್ತೆ. ಅದು ತಾಯಿ ಜೊತೆನೇ ಇದ್ಕೊಂಡು ಓಡಾಡ್ಕೊಂಡು 2 ವರ್ಷದ ತನಕ ಅದಕ್ಕೆ ಯಾವುದೇ ಚೈನ್ ಕಟ್ಟಲ್ಲ, ಏನು ಮಾಡಲ್ಲ, ಅದಕ್ಕೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ಓಡಾಡ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಇರುತ್ತೆ. ಇವಾಗ ಮಕ್ಕಳು ತುಂಟತನ ಮಾಡ್ತಾರಲ್ಲ, ಆ ರೀತಿ ಆನೆ ಮರಿನೂ ಮಾಡುತ್ತಾ? ಎಲ್ಲ ಮಾಡುತ್ತೆ. ಈಗ ನೀವು ಅಲ್ಲಿ ಆನೆ ಕ್ಯಾಂಪಿಗೆ ಬಂದ್ರೆ, ಅದು ಆನೆಗಳು ಬಂದಾದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸೆಕೆಂಡ್ ಸುಮ್ಮನೆ ನಿಲ್ಲಲ್ಲ, ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾ ಇರುತ್ತೆ. ಮತ್ತೆ ಮಕ್ಕಳಿಗೆ ಸ್ವಲ್ಪ ತಿಂತಾ ಇರುತ್ತೆ, ತಿಂತಾನೆ ನಿದ್ದೆ ಮಾಡ್ತಾರೆ. ಹಾಗೇನೆ ಸ್ವಲ್ಪ ಹಾಲು ಕುಡಿಯುತ್ತೆ, ಹಾಗೆ ಮಲ್ಕೊಳ್ಳುತ್ತೆ, ಹೋಗಿ ನೀರಲ್ಲಿ ಸ್ನಾನ ಮಾಡುತ್ತೆ, ಬಂದು ಮಲಗುತ್ತೆ. ಸೊ ಇದೇ ಥರ ಮಾಡ್ತಾ ಇರುತ್ತೆ. ಅದು ರೊಟೇಷನ್ ಅದು ಇದ್ದೇ ಇರುತ್ತೆ. ವಿನಯ್ ಸರ್ RF ಅವ್ರು ಬರ್ತಾರೆ, ನಾನು ಡೆಪ್ಯೂಟಿ ರೇಂಜ್ ಆಫೀಸರ್. ಇದು ಸಾಗರ ಅಂತ ಹೇಳಿ ಆನೆ. ನಮ್ಮ ಸಕ್ರೆಬೈಲು ಆನೆ ಕ್ಯಾಂಪಲ್ಲಿ ತುಂಬ ಪ್ರಾಂಪ್ಟ್ ಅಥವಾ ತುಂಬ ಆನೆಸ್ಟ್ ಆನೆ ಅಂತಂದ್ರೆ ಇದು. ನೋಡಿದ್ರ ಆನೆಲು ಆನೆಸ್ಟ್ ಆನೆ ಇದೆ ಅಂತ ಹೇಳಿ ಆಶ್ಚರ್ಯ. ಅಂದ್ರೆ ಅದೇ ಬೇರೆಯವರೆಲ್ಲ ಆನೆಸ್ಟ್ ಅಂತ ಅಲ್ಲ, ಅಂದ್ರೆ ಸ್ವಲ್ಪ ತುಂಬಾ ರೆಸ್ಪಾನ್ಸಿಬಲ್ ಆನೆ ಅಂತ ಇರೋದು. ಈಗ ಸೇಮ್ ಲೈಕ್ ನಮ್ಮ ಮನೆಯಲ್ಲಿ ಒಬ್ರು ಹಿರಿಮಗ ಅನ್ನೋರು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತಗೋತಾರೆ, ತುಂಬಾ ಕೇರ್ಫುಲ್ ಆಗಿರ್ತಾರೆ, ಪ್ರತಿಯೊಬ್ಬರದ್ದು ಇದನ್ನ ನೋಡ್ತಾರೆ. ನಿಲ್ಲಿ ತೊಂದರೆ ಇಲ್ಲ, ಧೈರ್ಯ ಮಾಡಿ ನಿಲ್ತಾ ಏನು ತೊಂದರೆ ಇಲ್ಲ ಈ ಆನೆ ಬಗ್ಗೆ. ನಮ್ಮ ಶಿವಮೊಗ್ಗ ದಸರಾದಲ್ಲಿ ಅಂಬಾರಿವರ ಅಂತ ಆನೆ ಇದೇನೆ, ಸಾಗರ ಅಂತ ಹೇಳಿ. ಹೌದು, ಸೆಲಿಟ್. ಮುಂದೆ ಬನ್ನಿ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಬನ್ನಿ ಇಲ್ಲಿ ಬನ್ನಿ, ಏನಾಗಲ್ಲ. ಬಲಿ ಹಾಯ್, ವಾ, ತುಂಬಾ ಪ್ರಾಮಾಣಿಕವಾಗಿದೆ. ಹಾಗಾದ್ರೆ ಅಂದ್ರೆ ಪ್ರಾಮಾಣಿಕವಾಗಿ ಅನ್ನೋದಕ್ಕಿಂತ ನಮಗೆ ಇಲ್ಲಿ ತನಕ ಯಾವುದೇ ಥರ ತೊಂದರೆ ಅನ್ನೋದೇ ಕೊಟ್ಟಿಲ್ಲ. ಎಷ್ಟೊಂದು ಚಿಕ್ಕ ಮಕ್ಕಳು ಅಥವಾ ಯಾವುದೋ ಚಿಕ್ಕ ಮಕ್ಕಳೆಲ್ಲ ಇದ್ರ ಹತ್ರ ಓಡಾಡ್ತಾರೆ, ಏನು ಮಾಡಲ್ಲ. ಬೇರೆದೆಲ್ಲ ಸ್ವಲ್ಪ ಸಿಟ್ಟು ಮಾಡುತ್ತೆ, ಗದರಿಸೋದು ಅದೆಲ್ಲ ಮಾಡುತ್ತೆ. ಇದು ಅದನ್ನೂ ಮಾಡಲ್ಲ, ಅಷ್ಟು ಸಾಧು ಆನೆ. ಎಷ್ಟು ವರ್ಷ ಆಗಿದೆ ಸರ್ ಈ ಆನೆಗೆ? ಇದಕ್ಕೆ ಇವಾಗ 36 ವರ್ಷ ಆಗಿದೆ. 36 ವರ್ಷ. ಓಕೆ. ಒಂದು ಆನೆ ಲೈಫ್ ಸ್ಟೈಲ್ ತಗೊಂಡ್ರೆ ಆನೆ ಒಂದು ಪ್ರೌಢಾವಸ್ಥೆಗೆ ಬರೋದು ಯಾವಾಗ? ಸೊ ಈಗ ಹೆಣ್ಣು ಮತ್ತೆ ಗಂಡು ಆನೆಗಳಲ್ಲಿ ಗಂಡು ಆನೆಗಳು ಒಂದು 16ರಿಂದ 17 ವರ್ಷ ದಾಟಿದ ಮೇಲೆ ಪ್ರೌಢಾವಸ್ಥೆ. ಮಾಮೂಲಿ ನಮ್ಮ ಹ್ಯೂಮನ್ ಬರುತ್ತೆ. ಹೌದು. ಈ ಫೀಮೇಲ್ಗಳಲ್ಲಿ ಒಂದು